I am your Bajji sir. Now I am going to discuss preparatory question paper of 2023 for state level second language English. Are you ready? Yes. The very first question. 4 alternatives are given for each of the following questions or incomplete statements. Alternatives means multiple choice. ಆಯ್ಕೆಗಳು. ಓಕೆ, ಪ್ರತಿಯೊಂದು ವಾಕ್ಯಕ್ಕೆ ಓನ್ಲಿ ಒನ್ ಆಫ್ ದಮ್ ಈಸ್ ಕರೆಕ್ಟ್. 4ರಲ್ಲಿ ಒಂದು ಕರೆಕ್ಟ್ ಅದ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಅತ್ಯಂತ ಸೂಕ್ತದ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್, ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿರಿ. ಆ್ಯಂಡ್ ರೈಟ್ ದಿ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಬೆಟ್. ವರ್ಣಮಾಲೆಯ ಅಕ್ಷರದ ಜೊತೆಗೆ ನೀವು ಆಯ್ಕೆ ಮಾಡಿದ ಉತ್ತರವನ್ನು ಪೂರ್ಣವಾಗಿ ಸರಿಯಾಗಿ ಸುಂದರವಾಗಿ ಬರೆಯಿರಿ. ರೈಟ್? ಎಸ್. ಫಸ್ಟ್ ಕ್ವಶನ್. ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಓಕೆ, choose the appropriate question tag and fill in the blank. ಮತ್ತು ಕ್ವಶನ್ ಟ್ಯಾಗ್ ಯಾವಾಗ ಬರ್ತದೆ? 3 ಪಾಯಿಂಟು. ಫಸ್ಟ್ ಸೆಂಟೆನ್ಸ್, ಫಸ್ಟ್ ಪಾಯಿಂಟ್ ಏನಪ್ಪ? ವೆದರ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಪೂರ್ಣ ಓದಿ ಸೆಂಟೆನ್ಸ್ ಪಾಸಿಟಿವ್ ಐತೋ ನೆಗೆಟಿವ್ ಐತೋ ನೋಡಬೇಕು. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ಪ್ಲೇಡ್ ಫಾರ್ ದ ಬಾಯ್. ಸೆಂಟೆನ್ಸ್ ಈಸ್ ಪಾಸಿಟಿವ್. ಕ್ವಶನ್ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ಎರಡನೇದ್ದು ಹೆಲ್ಪಿಂಗ್ ವರ್ಬ್ ಹುಡುಕಬೇಕು ವಾಕ್ಯದಲ್ಲಿ. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ, ಇಲ್ಲಿ ತನಕ ಇದೇನು ಸಬ್ಜೆಕ್ಟ್ ಅದ. ಸಬ್ಜೆಕ್ಟ್ ಆದ ನಂತರ ಮೇನ್ ವರ್ಬ V2 ಅಥವಾ PF ಅದ. ಮೇನ್ ವರ್ಬ್ PF ಅಥವಾ ವರ್ಬ್ ನಂಬರ್ 2ನಲ್ಲಿದ್ದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಏನಿರ್ತದೆ ಹೇಳ್ರಿ? ಡಿಡ್ ಸೈಲೆಂಟ್ ಇರ್ತದೆ. ಇಸ್ ಇಟ್ ಕ್ಲಿಯರ್? ಇನ್ನು ಮೇನ್ ವರ್ಬ ಎಸ್ ಫಾರ್ಮ್ನಾಗಿದ್ದರೆ ಡಸ್ ಇರ್ತದೆ. ಮೇನ್ ವರ್ಬ್ ಅರಿಜಿನಲ್ ಫಾರ್ಮ್ V1ದಲ್ಲಿದ್ದರೆ ಡೂ ಇರ್ತದೆ. ಇದೊಂದು ಐಡಿಯಾ ಇರಬೇಕು ತಲೆ ಒಳಗೆ. ಇವಾಗ ಸಬ್ಜೆಕ್ಟ್ ಯಾವ್ದು ಹೇಳ್ರಿ? ಇಲ್ಲಿ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ಇಬ್ಬರು ವ್ಯಕ್ತಿಗಳಿದ್ದಾರೆ. ಹಾಗಾದ್ರೆ ಪ್ರೊನೌನ್ ಏನಾಗುತ್ತೆ? ಹಿ ಆಗತ್ತನೋ, ಶಿ ಆಗತ್ತನೋ, ಇಟ್ ಆಗತ್ತನೋ, ದೇ ಆಗುತ್ತೆ? ಏನಾಗುತ್ತೆ ಹೇಳ್ರಿ? ದೇ. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ಬದಲಾಗಿ ನಾವು ಯಾವ ಪ್ರೊನೌನ್ ಬಳಸ್ಬೇಕು ಹೇಳ್ರಿ? ಹಾಂ, ದೇ ಬಳಸಬೇಕು. ಈಗ ಸೆಂಟೆನ್ಸ್ ಪಾಸಿಟಿವ್ ಅದ, ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗ್ಯದ. ಆನ್ಸರ್ ಎ ಹೀಗೆ ಯೂಸ್ ಡಿಂಟ್ ದೇ. ಇದು ಕರೆಕ್ಟ್ ಆಗತ್ತೆ? ಮೊದಲನೇ ಆನ್ಸರ್ ಕರೆಕ್ಟ್ ಅದ. ನಮಗೆ ಬೇಕಾದಂಥ ಆನ್ಸರ್ 100% ಕರೆಕ್ಟ್ ಅನಿಸ್ತು ಸಿಕ್ತು ಅಂತಂದ್ರೆ ಮುಂದಿನ ನೋಡುವ ಅವಶ್ಯಕತೆನೇ ಇಲ್ಲ. ಯಾಕೆ? ಡಸಂಟ್ ದೇ, ಡಿಡ್ ದೇ, ಡಸ್ ಹಿ. ಡೌಟ್ ಇದ್ದ ಮನುಷ್ಯ ಎಲ್ಲನೂ ನೋಡ್ತಾನೆ. ಪಕ್ಕಾ ಆನ್ಸರ್ ಗೊತ್ತಿದ್ದ ಮನುಷ್ಯಾಗ ಆನ್ಸರ್ ಸಿಕ್ಕೂಡಲೇ ಮುಂದಿನ ಆನ್ಸರ್ಸ್ಗಳನ್ನು ಆತ ವಿಚಾರ ಮಾಡುವ ಅವಶ್ಯಕತೆನೇ ಇರೋದಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಡಿಂಟ್ ದೇ. ಆರ್ ಯು ಕನ್ಫರ್ಮ್ಡ್? ಈಸ್ ಇಟ್ ಕ್ಲಿಯರ್? ಶಲ್ ವಿ ಗೋ ಟು ದಿ ನೆಕ್ಸ್ಟ್ ಕ್ವಶನ್? ಕಮ್ ಆನ್. ದ ಸೆಕೆಂಡ್ ಕ್ವಶನ್. ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಹಿಯರ್ ಲ್ಯಾಂಗ್ವೇಜ್ ಫಂಕ್ಷನ್ ವಿ ಹ್ಯಾವ್ ಟು ಚೂಸ್ for the underlined sentence. What is the underlined sentence here? Read the conversation. Conversation ಓದೋಣ. Hello Rachna, how are you? I'm fine. Megha, what's your score in the NEET? Rachna, I've scored 590 marks. Megha, good score. Best of luck. Underline ಮಾಡಿದ sentence. What's your score in the NEET? What's your score in the NEET? Giving information, getting information, asking permission, giving permission. Getting information. ಒಂದು ವೇಳೆ ಐ ಹ್ಯಾವ್ ಸ್ಕೋರ್ಡ್ 590 ಮಾರ್ಕ್ಸ್ ಇದಕ್ಕೆ ಅಂಡರ್ಲೈನ್ ಮಾಡಿದರೆ ಗಿವಿಂಗ್ ಇನ್ಫಾರ್ಮೇಷನ್. ಲ್ಯಾಂಗ್ವೇಜ್ ಅರ್ಥ ಆದರೆ ಲ್ಯಾಂಗ್ವೇಜ್ ಫಂಕ್ಷನ್ ಈಸಿ ಆಗುತ್ತೆ. ಕ್ಲಿಯರ್? ಹಾಂ, ಇಫ್ ಯು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಫಂಕ್ಷನ್ ಈಸಿಲಿ. Okay, I'll go to the next question. Third question. Read the given conversation. ಕೊಟ್ಟ ಸಂಭಾಷಣೆಯನ್ನು ಓದ್ರಿ and fill in the blank choosing the most appropriate words. Yes, Prakash. Did you play cricket yesterday?
Suresh, no, I didn't. If I had played, ನಾನು ಆಡಿದ್ರೆ I dash won the match. ನಾನು ಆಡಿದ್ರೆ I dash won the match. ವರ್ಬ್ ಏನದ? ಪಾಸಿಟಿವ್ ಅದ. ಮೊದಲನೇ ಸೆಂಟೆನ್ಸನು ಪಾಸಿಟಿವ್ನೇ ಅದ. ರೈಟ್? ಇವಾಗ ವಿಲ್, ವುಡ್, ವಿಲ್ ಹ್ಯಾವ್, ವುಡ್ ಹ್ಯಾವ್. ಹಾಂ? ಸೊ ಆನ್ಸರ್ ಡಿ ಈಸ್ ಕರೆಕ್ಟ್. ಒಂದು ವೇಳೆ ಇಫ್ ಐ ಹ್ಯಾಡ್ ಪ್ಲೇಡ್, ಇಲ್ಲಿ ಒನ್ ಬದಲಾಗಿ LOST ಲಾಸ್ಟ್ ಇದ್ದಿದ್ರೆ ಏನು ಬರೀತಿದ್ರಿ? ವುಡಂಟ್ ಹ್ಯಾವ್ ಲಾಸ್ಟ್ ದ ಮ್ಯಾಚ್. ಸೋಲುತ್ತಿರಲಿಲ್ಲ ಅಂದ್ರೆ ಗೆಲ್ತಿದ್ದೀವಿ. ಗೆಲ್ಲು ಅನ್ನುವಂಥ ವರ್ಬನ ಕೊಟ್ಟಾಗ ವುಡ್ ಹ್ಯಾವ್ ಬರೀಬೇಕು. ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವಶನ್. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಕೆಳಗಿನ ವಾಕ್ಯವನ್ನು ಓದಿರಿ, ಇನ್ಫಿನಿಟಿವ್ ಆಯ್ಕೆ ಮಾಡಿ. ಇನ್ಫಿನಿಟಿವ್ ಮೀನ್ಸ್ ವರ್ಬ್, 2 ಪ್ಲಸ್ ವರ್ಬ್. ಏನದು? 2 ಪ್ಲಸ್ ವರ್ಬ್. 2 ಪ್ಲಸ್ ವರ್ಬನ್ನು ಹುಡುಕಬೇಕು. ಏನು ಹುಡುಕಬೇಕು? ಇನ್ಫಿನಿಟಿವ್ ಇದರ ಅರ್ಥ ಏನು ರೀ? 2 ಪ್ಲಸ್ ವರ್ಬ್. 2 ಪ್ಲಸ್ ವರ್ಬ್ ಹುಡುಕಬೇಕು. ಎಲ್ಲದ ನೋಡಬೇಕು. 2 ಪ್ಲಸ್ ವರ್ಬ್ V1. 2 ಪ್ಲಸ್ V1. ಓಕೆ. ದ ಪೇರೆಂಟ್ಸ್ ಫುಲ್ಫಿಲ್ಡ್ his every need and gave whatever he asked for, and now he was asking to go to the concert. Yes. Fulfilled? No. Gave? No. Asked? No. To go? 2 plus V1 ಐತಿಲ್ಲ. So answer is D. Answer is D. To go. 2 plus V1 is called infinitive. Are you happy? Shall we move to the next question? Come on. Do as directed. Which one of the following words has 2 syllables? ಕೆಳಗಿನವುಗಳಲ್ಲಿ ಯಾವ ಪದವು 2 ಸಿಲಬಲ್ಗಳನ್ನು ಹೊಂದಿದೆ? We have to say it loudly. Bench. Bench, 1 syllable. Batch, 1 syllable. Beauty. Beauty, 2 syllables. Birth, 1 syllable. We got answer. What is that? Beauty. It has got 2 syllables. Taken? Okay. Next question. Combine the word in column A with its collocative word in column B. Column A ಕೆಳಗೆ ಲ್ಯಾಂಡ್ ಅದ. ಕಾಲಮ್ ಬಿ ಕೆಳಗೆ 4 ಆಪ್ಷನ್ಸ್ ಅದಾವ. ಈ ಲ್ಯಾಂಡನ್ನು ಪ್ರತಿಯೊಂದರ ಜೊತೆಗೆ ಹಚ್ಚಿ ನೋಡಬೇಕು. ಲ್ಯಾಂಡ್ ಲೀಡರ್, ಲ್ಯಾಂಡ್ ಬೇರರ್, ಲ್ಯಾಂಡ್ ಸೆಲ್ಲರ್, ಲ್ಯಾಂಡ್ ಲಾರ್ಡ್. ನಮ್ಮ ಅಜ್ಜ ನಮ್ಮ ಊರಾಗ ಲ್ಯಾಂಡ್ ಲಾರ್ಡ್ ಇದ್ರಿ. ಅವ್ರೇನು ರೀ ಊರಾಗ ಲ್ಯಾಂಡ್ ಲಾರ್ಡ್ ಅದಾರ ರೀ, ಜಮೀನ್ದಾರರು. ಸೊ ರೈಟ್ ಆನ್ಸರ್ ಈಸ್ ವಾಟ್? ಲ್ಯಾಂಡ್ ಲಾರ್ಡ್. ಗ್ರೂಪ್ ಲೀಡರ್, ಆಫೀಸ್ ಬೇರರ್, book seller, landlord. Is it clear? Group leader, team leader, office bearer, book seller, landlord. Any doubt here? Shall we go to the next question? Yes. Fill in the blank using the correct article. Article 3 words. ಈಗ ನೋಡ್ರಿ, A and the ಅಂತ ಹೇಳಿ ನಾನು. A and the. ಈಗ SB ಅಕೌಂಟ್ ಅಂತದ. ದ ಬ್ಯಾಂಕ್ ಮ್ಯಾನೇಜರ್ ಅಡ್ವೈಸ್ಡ್ ಮೀ ಟು ಓಪನ್ SB ಅಕೌಂಟ್. SB ಅನ್ನುವಂಥದ್ದು ಇಲ್ಲಿ ಶಾರ್ಟ್ ಫಾರ್ಮ್ ಅದ ಇಲ್ರಿ? ಇಲ್ಲಿ ಏನದ? ಶಾರ್ಟ್ ಫಾರ್ಮ್ ಅದ. ಶಾರ್ಟ್ ಫಾರ್ಮ್ ಅದ ಮೊದಲನೇ ಅಕ್ಷರನ ಉಚ್ಚಾರಣೆ ಮಾಡುವಾಗ ನಮ್ಮ ಬಾಯಿಗೆ ಯಾವ ಸೌಂಡ್ ಬರ್ತದೆ ನೋಡಬೇಕು. SB ಅಕ್ಷರ ನೋಡಬಾರ್ದು. SB, ಎಸ್ 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 ಅನ್ಬೇಕಾದಾಗ ವಾವಲ್ ಸೌಂಡ್ ಬರ್ತದನೋ ಕಾನ್ಸೋನೆಂಟ್ ಸೌಂಡ್ ಬರ್ತದನೋ? ಎಸ್ ಎ ವಾವಲ್ ಸೌಂಡ್ ಬರ್ತೈತಿಲ್ಲ? ವಾವಲ್ ಸೌಂಡ್ ಬರ್ತೈತಿ ಅಂತಂದಾಗ ಇಲ್ಲಿ ಹಿಂದೆ ಏನು ಹಚ್ಬೇಕು ರೀ? ಆ್ಯನ್ SB ಅಕೌಂಟ್ ಅಂತ ಹೇಳಬೇಕು. ಆ ಲೆಟರನ್ನು ಅನ್ಬೇಕಾದಾಗ ವಾವಲ್ ಸೌಂಡ್ ಬಂದರೆ ಆ್ಯನ್ ಹಚ್ಚಬೇಕು, ಕಾನ್ಸೋನೆಂಟ್ ಸೌಂಡ್ ಬಂದರೆ ಎ ಹಚ್ಚಬೇಕು. ಇಸ್ ಇಟ್ ಕ್ಲಿಯರ್? ಶಾರ್ಟ್ ಫಾರ್ಮ್ ಯಾವಾಗ ಬರಲಿ, ಯಾವಾಗ ಶಾರ್ಟ್ ಫಾರ್ಮ್ ಬರಲಿ ಅಥವಾ ಅಬ್ರಿವೇಷನ್ ಬರಲಿ, ಅಬ್ರಿವೇಷನ್ ಮತ್ತು ಶಾರ್ಟ್ ಫಾರ್ಮ್ ಎರಡೂ ಮೀನಿಂಗ್ ಒಂದೇ. ಅದರ ಮೊದಲನೇ ಅಕ್ಷರ ಅನ್ಬೇಕಾದಾಗ ಕಾನ್ಸೋನೆಂಟ್ ಸೌಂಡ್ ಬಂದರೆ ಎ ಹಚ್ಚೋದು, ವಾವಲ್ ಸೌಂಡ್ ಬಂದರೆ ಆ್ಯನ್ ಬಳಸೋದು. ಓಕೆ, ಶಾಲ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್?
Eighth question is fill in the blank using the suitable linker. This is the school dash I studied 6th and 7th standard. This is the school dash I studied 6th and 7th standard. ಇಲ್ಲಿ ಯಾವ ಕಂಜಂಕ್ಷನ್ ಬರೀತೀರಿ? ಕರೆಕ್ಟ್, ಇಲ್ಲಿ ವೇರ್ ಬರೀಬೇಕು. ದಿಸ್ ಈಸ್ ದ ಸ್ಕೂಲ್ ವೇರ್ ಐ ಸ್ಟಡೀಡ್ 6th and 7th ಸ್ಟ್ಯಾಂಡರ್ಡ್. ವೇರ್ ಈಸ್ ಅ ಕಂಜಂಕ್ಷನ್. ವೇರ್ ನಂತರ ಸಬ್ಜೆಕ್ಟ್ ವರ್ಬ್ ಬಂದರೆ ಅದು ಏನಾಗಲಿ ಯೂಸ್ ಆಗುತ್ತೆ ಹೇಳ್ರಿ? ಕಂಜಂಕ್ಷನ್ ಅಥವಾ ಲಿಂಕರ್ ಆಗಿ ಕೆಲಸ ಮಾಡುತ್ತೆ. ರೈಟ್? ಓಕೆ. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರೆಪೊಸಿಷನ್. ಪ್ರೆಪೊಸಿಷನ್ ಬಂತು ಮತ್ತೆ ಸಂಬಂಧ ಸೂಚಕ ಪದ. ವಿ ಗೆಟ್ ಕಾಮನ್ ಸಾಲ್ಟ್ ಡ್ಯಾಶ್ ದ ಸಿ. ಹಾಂ, ಏನು ಅನ್ಬೇಕು ಹೇಳ್ರಿ? ವಿ ಗೆಟ್ ಕಾಮನ್ ಸಾಲ್ಟ್, ಸಾಮಾನ್ಯವಾದ ಉಪ್ಪು ನಮಗೆಲ್ಲಿ ಸಿಗ್ತದೆ? ಸಮುದ್ರದಲ್ಲಿ. ಸಮುದ್ರದಲ್ಲಿ, ಅಲ್ಲಿ ಅಲ್ಲಿಕೇನಂತೀರಿ? ಎನ್. ಸಮುದ್ರದಲ್ಲಿ, ಅಲ್ಲಿ, ರಲ್ಲಿ, ದಲ್ಲಿ, ನಲ್ಲಿ. ಅಲ್ಲಿಗೆ ನಾವು ಒಂದೇ ಪ್ರೆಪೊಸಿಷನ್ ಬಳಸ್ತೇವೆ, ಸಪ್ತಮಿ, ಅಲ್ಲಿ, ಎನ್. ಓಕೆ, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಟೆನ್ಸ್ ಫಾರ್ಮ್, ವರ್ಬ್ ಫಾರ್ಮ್ ಆರ್ ಸೇಮ್ ಇನ್ ಮೀನಿಂಗ್. ಗಿವನ್ ಇನ್ ಬ್ರಾಕೆಟ್ಸ್. India dash get freedom in 1947. 1947 is past year. ಹೌದಾ? ಭೂತಕಾಲದ ವರ್ಷ. ಹಾಗಾದಾಗ ಇಲ್ಲಿ ಗೆಟ್ ಅನ್ನುವಂಥ ಕ್ರಿಯಾಪದದ ಪಾಸ್ಟ್ ಫಾರ್ಮ್ ಬರಿಬೇಕು, V2 ಬರಿಬೇಕು. ಏನು ಬರಿಬೇಕು ಹೇಳ್ರಿ? ಗಾಟ್, GOT, ಗಾಟ್ ಬರೆದ್ರೆ ಕರೆಕ್ಟ್ ಆಗುತ್ತೆ. ವಿ ಗಾಟ್ ಫ್ರೀಡಮ್ ಇನ್ 1947. ರೈಟ್? ಓಕೆ. ನೆಕ್ಸ್ಟ್ ಕ್ವಶನ್. Identify the part of the speech of the underlined word. ಕೆಳಗೆ ಗೆರೆ ಎಳೆದ ಪದದ ಪಾರ್ಟ್ ಆಫ್ ಸ್ಪೀಚ್ ಗುರುತಿಸಿರಿ. ಏನು ಅಂಡರ್ಲೈನ್ ಮಾಡ್ಯಾರ ನೋಡ್ರಿ? ದ ಕಿಂಗ್ ಡಿಸೈಡೆಡ್ ಟು ಮ್ಯಾರಿ ದ ಬೆಗ್ಗರ್. ದ ಕಿಂಗ್ ಡಿಸೈಡೆಡ್ ಟು ಮ್ಯಾರಿ ದ ಬೆಗ್ಗರ್ ಅಂದ್ರೆ ಬೆಗ್ಗರ್ ಹೆಂಗಿರ್ಬೇಕು ವಿಚಾರ ಮಾಡಿ. ಬಿಕಾಸ್ ಆಲ್ ದ ಕೋರ್ಟಿಯರ್ಸ್ ಪ್ರೈಸ್ಡ್ ಹರ್ ಬ್ಯೂಟಿ. ಇಲ್ಲಿ ಬ್ಯೂಟಿ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ. ಬ್ಯೂಟಿ ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗುತ್ತೆ? ನೌನ್, ಪ್ರೊನೌನ್, ಅಜೆಕ್ಟಿವ್, ವರ್ಬ್, ಆಡ್ವರ್ಬ್. ಬ್ಯೂಟಿ ಇದು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗುತ್ತೆ ಹೇಳ್ರಿ? ಬ್ಯೂಟಿ ಈಸ್ ನೌನ್. ಪ್ಲೀಸ್ ರಿಮೆಂಬರ್, ಬ್ಯೂಟಿ ಈಸ್ ನೌನ್. ಈಗ ಇದನ್ನು ನಿಮಗೆ ಬ್ಯೂಟಿಫುಲ್ ಅಂತ ಕೊಟ್ಟಿದ್ದ ಅಂತಂದರೆ ಏನಾಗುತ್ತೆ? ಅಡ್ಜೆಕ್ಟಿವ್. ಬ್ಯೂಟಿಫುಲ್ಲಿ ಅಂತ ಕೊಟ್ಟಿದ್ದ ಅಂತಂದರೆ ಹಾಂ, ಅದು ಆಡ್ವರ್ಬ್ ಆಗುತ್ತೆ. ಬ್ಯೂಟಿಫುಲ್ಲಿ, ದಟ್ ಈಸ್ ಆಡ್ವರ್ಬ್. ಆಮೇಲೆ ಬ್ಯೂಟಿಫೈ ಅಂತ ಕೊಟ್ಟ ಅಂತಂದರೆ, ಬ್ಯೂಟಿಫೈ ಅಂತಂದರೆ ಅದು ವರ್ಬ್. ಬ್ಯೂಟಿಫೈ, ಸುಂದರಗೊಳಿಸು, ಸುಂದರವಾಗಿ, ಸುಂದರವಾದ, ಸೌಂದರ್ಯ. ಬ್ಯೂಟಿ ಮೀನ್ಸ್ ಸೌಂದರ್ಯ, ನೌನ್ ಅದು. Is it clear? Beauty is noun, beautiful adjective, beautifully adverb, beautify verb. Are you happy? Yes. Next question. Write the correct form of the word given in brackets. ಬ್ರಾಕೆಟ್ ನಲ್ಲಿ ಕೊಟ್ಟ ಶಬ್ದದ ಸರಿಯಾದ ರೂಪವನ್ನು ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಕ್ರಿಕೆಟ್ ಈಸ್ ಡ್ಯಾಶ್ ಗ್ಲೋರಿ ಗೇಮ್. ಗ್ಲೋರಿ, ಗ್ಲೋರಿ ಇದರ ಸರಿಯಾದ ರೂಪ ಅಡ್ಜೆಕ್ಟಿವ್ ಫಾರ್ಮ್ ಏನಾಗುತ್ತೆ? ಗ್ಲೋರಿಯಸ್. ಫೇಮ್, ಫೇಮ್, ಫೇಮಸ್. ಗ್ಲೋರಿ, ಗ್ಲೋರಿಯಸ್. ಇಸ್ ಇಟ್ ಕ್ಲಿಯರ್? ಓಕೆ, ಶಲ್ ವಿ ಗೋ ಟು ನೆಕ್ಸ್ಟ್ ಕ್ವಶನ್? ಹಾಂ, 13. ಯೂಸ್ ದ ವರ್ಡ್ ಪ್ಲೇ ಅಸ್ ನೌನ್ ಇನ್ ಅ ಸೆಂಟೆನ್ಸ್. ಈಗ ಪ್ಲೇ ಇದನ್ನು ನೌನ್ ಆಗಿ ಯೂಸ್ ಮಾಡೋದು ನನ್ರಿಪ್ಪ. ಫಸ್ಟ್ ಟೈಮ್ ಬಂತು, ಚಲೋ ವರ್ಡ್ ಬಂತು. ಈಗ ಯಾವಾಗಲೂ ಒಂದು ವರ್ಡನ್ನು ನೌನಾಗಿ ಯೂಸ್ ಮಾಡಿರಿ ಅಂತಂದಾಗ ಫಸ್ಟಿಗೆ ಏನು ಬರೀದು ಹೇಳ್ರಿ? ದ ಬರೆಯೋದು ರೀ. ಏನು ಬರೆಯೋದು? ದ ಬರೆಯೋದು, ಆ ವರ್ಡ್ ಬರೆಯೋದು, ದ ಪ್ಲೇ. ಆಮೇಲೆ ಈಸ್ ಗುಡ್ ಅನ್ನೋದು, ದ ಪ್ಲೇ ಈಸ್ ಗುಡ್. ಈ ವಾಕ್ಯಕ್ಕೆ ಪ್ಲೇ ಅನ್ನುವಂಥದ್ದು ಏನಾಗುತ್ತೆ ಹೇಳ್ರಿ? ನೌನ್. ಇದನ್ನು ವರ್ಬ್ ಆಗಿ ಬಳಸ್ರಿ. ಐ ವಿಲ್ ಪ್ಲೇ. ಕ್ಲಿಯರ್? ಶಲ್ ವಿ ಗೋ ಟು ದ ನೆಕ್ಸ್ಟ್ ಕ್ವಶನ್? ಎಸ್. ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. No other city in Karnataka is as beautiful as Mysore. No other city in Karnataka is subject. Is verb. As beautiful as adjective. And yes,
adjective, Mysore is object. Clear? Now come on, how to change it into comparative degree? First ಏನು ಬರ್ತದೆ ರೀ? ಹಾಂ, ಮೈಸೂರು ಆಬ್ಜೆಕ್ಟ್ ಬರೆದ್ರಿ. ಆಬ್ಜೆಕ್ಟ್ ಆದ ನಂತರ ಏನು ಬರೀಬೇಕು? ಈಗ 1 2 3 4 ಐತಿ. ನಾವು ಕಂಪ್ಯಾರಿಟಿವ್ ಮಾಡಬೇಕಾದಾಗ ಏನು ಮಾಡ್ಬೇಕು ಹೇಳ್ರಿ? 4 2 3 1 ಮಾಡಬೇಕು. 4 2 3 1 ಫಸ್ಟ್ ಆಬ್ಜೆಕ್ಟ್ ಬರೆದ್ರಿ. ಆಮೇಲೆ 2 ಏನಿಲ್ಲ ಈಸ್, ಆಮೇಲೆ 3 ಅಸ್ ಕ್ಯಾನ್ಸಲ್ ಮಾಡಿದ್ರಿ. ಬ್ಯೂಟಿಫುಲ್ ಕಂಪ್ಯಾರಿಟಿವ್ ಫಾರ್ಮ್ ಏನಾಗುತ್ತೆ ಹೇಳ್ರಿ? ಮೋರ್ ಬ್ಯೂಟಿಫುಲ್. ಮೋರ್ ಬ್ಯೂಟಿಫುಲ್. ಮೋರ್ ಬ್ಯೂಟಿಫುಲ್ ಆದ ನಂತರ ಏನು ಬರಿಬೇಕು ಹೇಳ್ರಿ? ದ್ಯಾನ್. ದ್ಯಾನ್ ದ್ಯಾನ್ ಬರೆದ ತಕ್ಷಣ ನಾವು ಸಬ್ಜೆಕ್ಟ್ ಪಾರ್ಟ್ ನೋಡಬೇಕು. ಸಬ್ಜೆಕ್ಟ್ ಪಾರ್ಟ್ನಲ್ಲಿ ಏನದ ಹೇಳ್ರಿ? ನೋ ಅದರ್ ಸಿಟಿ ಇನ್ ಕರ್ನಾಟಕ. ಇದನ್ನು ಆ್ಯಸ್ ಇಟ್ ಈಸ್ ಎತ್ತಬೇಕು. ಎತ್ತಿ ದ್ಯಾನ್ ನಂತರ ಇಡಬೇಕು. ಇಲ್ಲಿ ದ್ಯಾನ್ ನಂತರ ಇಟ್ಟಾಗ ನೋ ಇದ್ದದ್ದು ಏನಾಗುತ್ತೆ ಹೇಳ್ರಿ? ಎನಿ ಆಗುತ್ತೆ. ಉಳಿದೆಲ್ಲ ಸೇಮ್ ಉಳಿಯುತ್ತೆ. ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಎಷ್ಟು ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ ಬರುತ್ತೆ ಹೇಳ್ರಿ? 1 ಮಾರ್ಕ್. ಈಸಿಯಾಗಿ ಮೊದಲು ಯಾವ ಡಿಗ್ರಿ ಒಳಗದ ಅಂತ ಗುರ್ಸ್ಕೋಬೇಕು. ಪಾಸಿಟಿವ್ ಇತ್ತಂದ್ರೆ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡೋದು ತುಂಬ ಈಸಿ. 1 2 3 4 ಗುರ್ಸ್ಕೋಬೇಕು. 4 2 3 1 ಫಾರ್ಮ್ಯಾಟ್ನಾಗ ಹಾಕಬೇಕು. ಹಿಂದಿನ ವಿಡಿಯೋದಲ್ಲಿ ಅದನ್ನು ಕ್ಲಾರಿಫಿಕೇಷನ್ ಮಾಡಿದ್ದೀವಿ. ನಿಮಗೆ ಕಾನ್ಫಿಡೆನ್ಸ್ ಬಂದದ ಇಲ್ಲ? ಎಸ್. ಶಲ್ ವಿ ಗೋ ಟು ದಿ ನೆಕ್ಸ್ಟ್ ಕ್ವಶನ್? ಹಾಂ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ವಾಕ್ಯವನ್ನು ಪ್ಯಾಸಿವ್ ವಾಯ್ಸಿಗೆ ಬದಲಿಸಿ ಅಂದಾಗ ನಾವು ಫಸ್ಟ್ ಕೆಲಸ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟನ್ನು ಐಡೆಂಟಿಫೈ ಮಾಡ್ಕೋಬೇಕು, ರೆಕಗ್ನೈಸ್ ಮಾಡಬೇಕು. ದ ಚೀಫ್ ಗೆಸ್ಟ್. ಸರ್ ಇಲ್ಲಿ ವರ್ಬ್ ಹೆಂಗೆ ಸಬ್ಜೆಕ್ಟನ್ನು ಹೇಗೆ ಗುರ್ಸ್ಕೊಳ್ಳೋದ್ರಿ? ಕನ್ಫ್ಯೂಷನ್ ಇತ್ತು ಅಂದರೆ ನಿಮಗೆ ವರ್ಬರೇ ಗುರ್ಸಕ್ಕೆ ಬರ್ತತಿಲ್ಲ? ಹಾಂ, ವರ್ಬ್ ಯಾವುದಿಲ್ಲಿ? ಈಸ್ ಡಿಸ್ಟ್ರಿಬ್ಯೂಟಿಂಗ್. ಇದು ವರ್ಬ್ ಹೌದಲ್ರಿ? ವರ್ಬ್ಗಿಂತ ಮುಂಚೆ ಬರುವಂಥದ್ದು ಸಬ್ಜೆಕ್ಟು, ಇದು ವರ್ಬು. ಆಮೇಲೆ ವರ್ಬ್ ನಂತರ ಬರುವಂಥದ್ದು ಆಬ್ಜೆಕ್ಟು. ಈ ವರ್ಬ್ದೊಳಗೆ ಈಸ್ ಪ್ಲಸ್ ಐ ಎನ್ ಜಿ ಐತಿ. ಆಮ್ ಈಸ್ ಆರ್ ಪ್ಲಸ್ ಐ ಎನ್ ಜಿ ಇದ್ದರೆ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್. ಅದನ್ನು ಪ್ಯಾಸಿವ್ ಮಾಡಬೇಕಾದಾಗ ಆಮ್ ಈಸ್ ಆರ್ ಬೀಯಿಂಗ್ ಪ್ಲಸ್ ಪಿ ಪಿ ಎಫ್ ಬರ್ತದೆ. ಇದೊಂದು ರೂಲ್ ಬಹುಶಃ ನೆನಪಿರ್ಬೇಕು ನಿಮಗೆ. ಇವಾಗ ಆಬ್ಜೆಕ್ಟನ್ನು ಫಸ್ಟ್ ತಂದ್ರಿ. ಏನಾಯ್ತು ಈಗ? ದ ಪ್ರೈಜಸ್. ದ ಪ್ರೈಜಸ್ ಅಂದಾಗ ಇಲ್ಲಿ ಈಸದ್ದು ಬೇರೆ ಬೇರೆ ರೂಪಗಳು ಯಾವ್ಯಾವ ರೀ? ಆಮ್ ಈಸ್ ಆರ್. ದ ಪ್ರೈಜಸ್ ನಂತರ ಈಸ್ ಆರ್ ಆಮ್ ಯಾವ್ದು ಬರ್ತದೆ ಹೇಳ್ರಿ? ಆರ್. ಹೌದಾ? ಆಮೇಲೆ ಮೇನ್ ವರ್ಬಕ್ಕಿಲ್ಲ ಐ ಎನ್ ಜಿ ಅದ. ಮೇನ್ ವರ್ಬಕ್ಕೆ ಐ ಎನ್ ಜಿ ಇದ್ದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆದ ನಂತರ ಏನು ಇರಬೇಕು? ಬೀಯಿಂಗ್. ಈಗ ಡಿಸ್ಟ್ರಿಬ್ಯೂಟ್ ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಾಗುತ್ತೆ? ಡಿಸ್ಟ್ರಿಬ್ಯೂಟಿಡ್. ಡಿಸ್ಟ್ರಿಬ್ಯೂಟಿಡ್ ಪಿ ಪಿ ಎಫ್ ಬರೋದ್ರಿ. ಆಮೇಲೆ ಮುಂದೆ ಏನು ಇಡಬೇಕು? ಪ್ರೆಪೊಸಿಷನಲ್ ಏಜೆಂಟ್ ಬಾಯ್. ಬಾಯ್ ಆದ ನಂತರ ಏನು ತರಬೇಕು ರೀ? ಸಬ್ಜೆಕ್ಟ್. ಓಕೆ. ದ ಚೀಫ್ ಗೆಸ್ಟ್. CHIEF ಚೀಫ್ ಗೆಸ್ಟ್. GUEST ಗೆಸ್ಟ್. ರೈಟ್? Any doubt here? Okay. Let's move to the next question. Read the following conversation and change the underlined sentence into reported speech. Reported speech and IDS are same in meaning. IDS means indirect speech. Come on, Vishal. Hi Vasant, where are you? Vasant, I am at my home now. I am at my home now. आता मी घरात आहे. आता मी घरात आहे. ಐ ಆಮ್ ಎಟ್ ಹೋಮ್ ನಾವ್. ಇಸ್ ಇಟ್ ಕ್ಲಿಯರ್? ಇದನ್ನು ಅಂಡರ್ಲೈನ್ ಮಾಡಿದ್ದಾನೆ. ಈಗ ಇದು ಆನ್ಸರ್. ಇಲ್ಲಿಂದ ವಸಂತ್ ರಿಪ್ಲೈಡ್. ನೀವು ಇದನ್ನು ಆನ್ಸರ್ ತಿಳ್ಕೋಬೇಕು. ಇಲ್ಲಿ ಸಬ್ಜೆಕ್ಟ್ ಬಂತ್ರಿ. ಮೇಲಿನ ಪ್ರಶ್ನೆಗೆ ಕೆಳಗಿನ ವಾಕ್ಯ ಆನ್ಸರ್ ಅದ ಇಲ್ಲ? ಅವಾಗ ಇಲ್ಲಿ ರಿಪ್ಲೈಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಬಳಸಿದ್ದಾನೆ. ರಿಪ್ಲೈಡ್ ನಂತರ ನಿಮ್ಗೆ ಗೊತ್ತದ ಯಾವಾಗಲೂ ಏನು ಬಳಸ್ಕೋಬೇಕು? ದ್ಯಾಟ್. ದ್ಯಾಟ್ ಆದ ನಂತರ ಅಂಡರ್ಲೈನ್ ಮಾಡಿದ ವಾಕ್ಯ ನೋಡಿ ಇಲ್ಲಿ. ಐ ಆಮ್ ಆಟ್ ಮೈ ಹೋಮ್ ನೌ. ಆ ಯಾರನ್ನು ಸೂಚಿಸ್ತದ? ವಸಂತ್. ಹಾಗಾದ್ರೆ ಆ ಇದ್ದದ್ದು ಏನಾಗ್ತದೆ? ಹಿ. ಆಮ್ ಈಸ್ ಆರ್ ಇದ್ದರೆ ವಾಸ್ ವೇರ್. ಈಗ ಹಿ ನಂತರ ಏನು ಬರೀತೀರಿ? ವಾಸ್. ಆಟ್. ಮಾ ಇದ್ದದ್ದು ಏನಾಗುತ್ತೆ? ಹೇಸ್. ಹೋಮ್ ಇದ್ದದ್ದು ಹೋಮನ ಆಗತ್ತೆ. ಹೋಮ್ ಇದ್ದದ್ದು ಹೌಸ್ ಆಗೋದಿಲ್ಲ. ಹಾಂ. ಆಮೇಲೆ ನಾವು ಬಿಕಮ್ಸ್ ದ್ಯಾನ್ ಅಲ್ಲ, ದೆನ್. ಹಾಂ, ದ್ಯಾನ್ ಅಂದರೆ ಕಿಂತ, ದೆನ್ ಅಂದ್ರೆ ಆಗ. ದೇರ್ ಈಸ್ ಡಿಫ್ರೆನ್ಸ್. ಯಾವುದು? ದ್ಯಾನ್ ಮತ್ತು ದೆನ್ ಮಧ್ಯೆ ವ್ಯತ್ಯಾಸದ. ದ್ಯಾನ್ ಅಂದರೆ ಕಿಂತ, ದೆನ್ ಅಂದ್ರೆ ಆಗ.
ಇಲ್ಲೇನು ಬರಿಬೇಕು, ನಾವು ಬಿಕಮ್ಸ್ ದೆನ್, ನಾಟ್ ದ್ಯಾನ್. ಇದನ್ನು ಬರಿಬೇಕು. ಪ್ಲೀಸ್ ರಿಮೆಂಬರ್, ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ದ್ಯಾನ್ ಬರ್ತದೆ. ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ದ್ಯಾನ್ ಬರ್ತದೆ. ದ್ಯಾನ್ ಮೀನ್ಸ್ ಪೇಕ್ಷಾ, ಸೇ, ಕಿಂತ, ಗಿಂತ. ಎಸ್. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. Errors ಮೀನ್ಸ್ ಮಿಸ್ಟೇಕ್ಸ್. ಕೆಳಗಿನ ಪ್ಯಾರಾಗ್ರಾಫ್ 2 ತಪ್ಪುಗಳನ್ನು ಹೊಂದಿರುತ್ತದೆ. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿರೈಟ್ ಇಟ್ ಇನ್ ದಿ ಆನ್ಸರ್ ಬುಕ್. ಮಿಸ್ಟರ್ ವಿಶ್ವನಾಥ್ ಈಸ್ ಅನ್ ಎಂಜಿನಿಯರ್. He comes to the office in time and works sincerely. He loves all and lives happy. ಕೆಳಗೆ ಕ್ಲೂಸ್ ನೋಡ್ರಿ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಕ್ರಿಯಾಪದ ತಪ್ಪಾಗಿದೆ, ಸರಿ ಮಾಡಿ. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಡ್ವರ್ಬ್ ತಪ್ಪಾಗಿದೆ, ಸರಿ ಮಾಡಿ. ಈಗ ಮಿಸ್ಟರ್ ವಿಶಾಲ್ ಈಸ್ ಅನ್ ಎಂಜಿನಿಯರ್, ಕರೆಕ್ಟ್, ಸೆಂಟೆನ್ಸ್ ಕರೆಕ್ಟ್ ಐತಿ. ಹೀ ಕಮ್ಸ್ ಟು ದಿ ಆಫೀಸ್ ಇನ್ ಟೈಮ್. ಆ್ಯಂಡ್ ಇಲ್ಲಿ ಕಮ್ಸ್ ಅದ, ಇಲ್ಲಿ ವರ್ಕ್ ಅದ. ಅದೇನಾಗ್ಬೇಕು ರೀ? ಏನಾಗಬೇಕು? ಅದು ವರ್ಕ್ ಇದ್ದದ್ದು ಏನಾಗಬೇಕು? ವರ್ಕ್ಸ್ ಆಗಬೇಕು. ಎಲ್ಲ ಎಸ್ ಪ್ರೆಸೆಂಟ್ನಲ್ಲಿ ಐತಿಲ್ರಿ, ಅಲ್ಲಿ ಇದು ವರ್ಕ್ಸ್ ಆಗಬೇಕು. WORKS, ಇದು ವರ್ಕ್ಸ್ ಆಗಬೇಕು. ಆಮೇಲೆ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಹೀ ಲವ್ಸ್ ಆಲ್ ಆ್ಯಂಡ್ ಲಿವ್ಸ್. ಹಾಂ, ಇದು HAPP. ಇಲ್ಲಿ ವಾಯ್ ಇತ್ತಪ್ಪ, ವಾಯ್ ಇದ್ದದ್ದು ಏನಾಗಬೇಕು? ಆಯ್ ಮಾಡಬೇಕು, ಮುಂದೆ LY ಮಾಡಬೇಕು. ಹ್ಯಾಪಿಲಿ. ಎನಿ ಡೌಟ್? Dear students, thank you so much for watching this video till the end. I will meet you all with one more interesting video next time. Till then, bye. Yes.